ಹೇಳೋದು ವೇದಾಂತ ತಿನ್ನೋದು ಬದನೆಕಾಯಿ ಅನ್ನುವಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಟೀಕೆನ ಮಾಡಿದ್ದ ಬಿಜೆಪಿ ಇದೀಗ ತಾನೇ ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಮಾಸಿಕ ಧನ ಸಹಾಯವನ್ನ ನೀಡೋದಾಗಿ ಘೋಷಣೆ ಮಾಡಿದೆ. ಕರ್ನಾಟಕದ ಗೃಹಲಕ್ಷ್ಮಿ ಹಣ 3 ತಿಂಗಳು ಕೊಟ್ಟು ಆಮೇಲೆ ಅವರಿಗೆ ಯಾಮಾರಿಸ್ತಾರೆ ಅಂತ ಟೀಕೆನ ಮಾಡ್ತಾ ಇದ್ದ ಬಿಜೆಪಿ ಇದೀಗ ಮಹಿಳೆಯರಿಗೆ ಮೋಸನ ಮಾಡ್ತಾ ಇದೆ. ಹಣ ಬಿಡುಗಡೆ ಮಾಡದೇನೆ ಮಹಿಳೆಯರನ್ನ ಸತಾಯಿಸ್ತಾ ಇದೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ನಮಸ್ಕಾರ, ನಾನು ಸಪನಾ. ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ನೀಡೋದಾಗಿ ತಿಳಿಸಿತ್ತು. ಅದರಂತೆಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕೂಡಲೇ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ನೀಡೋದನ್ನ ಆರಂಭ ಕೂಡ ಮಾಡಿತ್ತು. ಇದಕ್ಕೆ ಬಿಜೆಪಿ ನಾಯಕರು ನಾನಾ ರೀತಿಯ ಕಮೆಂಟ್ಗಳನ್ನು ಮಾಡಿದ್ರು. ಇದು ಬಿಟ್ಟಿ ಭಾಗ್ಯ, ಮಹಿಳೆಯರನ್ನ ದಾರಿ ತಪ್ಪಿಸೋದಕ್ಕೆ ಕಾಂಗ್ರೆಸ್ ಈ ರೀತಿಯ ಯೋಜನೆಗಳನ್ನ ತಂದಿದೆ, ಹೀಗೆ ಬಾಯಿಗೆ ಬಂದಂತಹ ಕಮೆಂಟ್ಗಳನ್ನ ಪಾಸ್ ಮಾಡ್ತಾನೆ ಇತ್ತು. ಹೇಳೋದು ವೇದಾಂತ ತಿನ್ನೋದು ಬದನೆಕಾಯಿ ಅನ್ನುವಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಟೀಕೆನ ಮಾಡಿದ್ದ ಬಿಜೆಪಿ ಇದೀಗ ತಾನೇ ತನ್ನ ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಮಾಸಿಕ ಧನ ಸಹಾಯವನ್ನ ನೀಡೋದಾಗಿ ಘೋಷಣೆ ಮಾಡಿದೆ. ಇದು ನಿಜಕ್ಕೂ ಹಾಸ್ಯಾಸ್ಪದ ಆಗಿದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಈಗ ಟಾಪಿಕ್ಗೆ ಬರೋಣ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾದ್ರೆ ಅತ್ತೆ ಹಾಗೂ ಸೊಸೆ ನಡುವೆ ಜಗಳ ಶುರುವಾಗುತ್ತೆ ಅಂತ ಹಲವರು ಕುಹಕನ ಆಡಿದ್ರು. ಈಗ ಕುಹಕ ಆಡಿ ವ್ಯಂಗ್ಯ ಆಡಿದ ಯೋಜನೆಯನ್ನ ಬಿಜೆಪಿ ಕಾಪಿ ಮಾಡಿಬಿಟ್ಟಿದೆ. ಮಹಿಳಾ ಸಮೃದ್ಧಿ ಯೋಜನೆಯಡಿ ಮಹಿಳೆಯರಿಗೆ 2,500 ಮಾಸಿಕ ನೆರವು ನೀಡೋದಾಗಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ದೆಹಲಿ ವಿಧಾನಸಭೆಗೆ ಫೆಬ್ರವರಿ 5ರಂದು ಚುನಾವಣೆ ನಡೆಯಲಿದೆ. ಈ ಚುನಾವಣೆಗಾಗಿ ಬಿಜೆಪಿ ಪ್ರಣಾಳಿಕೆಯನ್ನ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವರು ಬಿಡುಗಡೆ ಮಾಡಿದ್ದಾರೆ. ಇನ್ನು ಪ್ರಣಾಳಿಕೆಯಲ್ಲಿ ಮಹಿಳೆಯರಿಗೆ ಮಾಸಿಕ 2,500 ರೂಪಾಯಿ ಸಹಾಯಧನವನ್ನ ನೀಡೋದಾಗಿ ಮತ್ತು 500 ರೂಪಾಯಿಗೆ LPG ವಿತರಣೆ ಮಾಡೋದಾಗಿ ಬಿಜೆಪಿ ಭರವಸೆನ ನೀಡಿದೆ. ಇನ್ನು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ಮಾತನಾಡಿದ ನಡ್ಡಾ, ಪ್ರಣಾಳಿಕೆ ದೆಹಲಿ ಪ್ರಗತಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅಸ್ತಿತ್ವದಲ್ಲಿರೋ ಎಲ್ಲ ಕಲ್ಯಾಣ ಯೋಜನೆಗಳನ್ನ ಮುಂದುವರಿಸುತ್ತೆ, ಜೊತೆಗೆ ಹಲವಾರು ಹೊಸ ಯೋಜನೆಗಳನ್ನ ಜಾರಿಗೆ ತರುತ್ತೆ ಅಂತ ಹೇಳಿದ್ದಾರೆ. ನಾವು 2014ರ ಲೋಕಸಭಾ ಚುನಾವಣೆ ವೇಳೆ 500 ಭರವಸೆಗಳನ್ನ ದೇಶದ ಜನರಿಗೆ ನೀಡಿದ್ವಿ. ಅದರಲ್ಲಿ 499 ಭರವಸೆಗಳನ್ನ ಈಡೇರಿಸಿದ್ವಿ. 2019ರಲ್ಲಿ ನಾವು 235 ಭರವಸೆಗಳನ್ನ ನೀಡಿದ್ವಿ. ಅವುಗಳಲ್ಲಿ 225 ಭರವಸೆಗಳನ್ನ ಪೂರ್ಣಗೊಳಿಸಿದ್ವಿ. ಉಳಿದವು ಅನುಷ್ಠಾನಗೊಳ್ಳೋ ಹಂತದಲ್ಲಿದೆ ಅಂತ ಹೇಳಿದ್ದಾರೆ. ಇನ್ನು ಮಹಿಳೆಯರ ಸಬಲೀಕರಣ ಬಿಜೆಪಿಗೆ ಆದ್ಯತೆಯಾಗಿದೆ. ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಮಹಿಳಾ ಸಮ್ಮಾನ್ ಯೋಜನೆಯನ್ನ ಜಾರಿಗೆ ತಂದಿದ್ದೇವೆ. ದೆಹಲಿಯಲ್ಲಿಯೂ ಅದೇ ರೀತಿಯ ಯೋಜನೆಗಳನ್ನ ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಭಾರೀ ಹಿನ್ನಡೆಯನ್ನ ಕಂಡಿದ್ದ NDA ಮೈತ್ರಿಕೂಟ ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಜನಪ್ರಿಯ ಸ್ಕೀಮ್ಗಳನ್ನು ಹಾಕೊಂಡಿತ್ತು. ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಮಹಿಳೆಯರಿಗೆ ಸರ್ಕಾರ ಮಾಸಿಕ ಸಹಾಯಧನ ಒದಗಿಸೋದಕ್ಕೆ ಘೋಷಣೆ ಮಾಡಿತ್ತು. 21 ವರ್ಷದಿಂದ 60 ವರ್ಷದವರೆಗಿನ ವಯಸ್ಸಿನ ಮಹಿಳೆಯರಿಗೆ ಲಡ್ಕಿ ಬಹಿನ್ ಯೋಜನೆಯಡಿ ಮಾಸಿಕವಾಗಿ 1,500 ರೂಪಾಯಿ ನೀಡೋದಾಗಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ತಮ್ಮ ಬಜೆಟ್ನಲ್ಲಿ ತಿಳಿಸಿದ್ರು. ಅದರಂತೆಯೇ ಇದೀಗ 6 ಕಂತುಗಳ ಹಣವನ್ನ ಮಹಾರಾಷ್ಟ್ರ ಸರ್ಕಾರ ಬಿಡುಗಡೆ ಮಾಡಿದೆ. ಆದ್ರೆ ಜನವರಿ ತಿಂಗಳಿನ 7ನೇ ಕಂತಿನ ಹಣಕ್ಕಾಗಿ ಮಹಿಳೆಯರು ಎದುರು ನೋಡ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಮಹಿಳೆಯರಿಗೆ ಹಣ ಸಂದಾಯನೇ ಆಗಿಲ್ಲ. ಕರ್ನಾಟಕದ ಗೃಹಲಕ್ಷ್ಮಿ ಹಣ 3 ತಿಂಗಳು ಕೊಟ್ಟು ಆಮೇಲೆ ಅವರಿಗೆ ಯಾಮಾರಿಸ್ತಾರೆ ಅಂತ ಟೀಕೆನ ಮಾಡ್ತಾ ಇದ್ದ ಬಿಜೆಪಿ ಇದೀಗ ಮಹಿಳೆಯರಿಗೆ ಮೋಸನ ಮಾಡ್ತಾ ಇದೆ. ಹಣ ಬಿಡುಗಡೆ ಮಾಡದೇನೆ ಮಹಿಳೆಯರನ್ನ ಸತಾಯಿಸ್ತಾ ಇದೆ. ಹೆಣ್ಣು ಪ್ರಗತಿ ಹೊಂದಿದ್ರೆ ಒಂದು ಕುಟುಂಬ ಪ್ರಗತಿ ಹೊಂದಂತೆ, ರಾಜ್ಯ ಹಳ್ಳಿ ಪ್ರಗತಿ ಆದಂತೆ. ಮಹಿಳೆಯರ ಅಭಿವೃದ್ಧಿಗೆ ಪೂರಕ ಆಗಿರುವಂತೆಯೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣವನ್ನ ಹೆಚ್ಚಿಸೋ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದಿತ್ತು. ಆದ್ರೆ ಈಗ ಕಾಂಗ್ರೆಸ್ ಜಾರಿಗೆ ತಂದಿದ್ದ ಯೋಜನೆಯನ್ನ ಟೀಕೆ ಮಾಡಿ ಈಗ ಅದೇ ಯೋಜನೆಯನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಬಿಜೆಪಿ ಕಾಪಿ ಮಾಡಿಕೊಂಡು ಬಳಕೆ ಮಾಡ್ಕೊಳ್ತಾ ಇರೋದು ನಿಜಕ್ಕೂ ಹಾಸ್ಯಾಸ್ಪದ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.